ಹಲೋ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್. ನೀವು ನೋಡ್ತಿದ್ದೀರಾ ದಿ ಅನ್ಟೋಲ್ಡ್ ಸ್ಟೋರೀಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವೇನಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ, ಯಾಕಂದರೆ ನಾನು ಹಾಕುವ ಎಲ್ಲ ವೀಡಿಯೋಗಳು ನಿಮಗೆ ಬೇಗನೆ ತಲುಪುತ್ತೆ ಅಂತ. ಸೊ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವತ್ತಿನ ವಿಷಯ ಏನೆಂದರೆ ಹಸ್ತಮೈಥುನದಿಂದ ನಾವು ವೀಕ್ ಆಗ್ತೀವಂತ. ಅಂದರೆ ಹಸ್ತಮೈಥುನದಿಂದ ನಾವು ನಮ್ಮ ಬಾಡಿ ಕುಗ್ಗಿ ನಾವು ಸಫರ್ ಆಗ್ತೀವ ಅಂತ. ಸೊ ನೋಡಿ ಫ್ರೆಂಡ್ಸ್, ಹಸ್ತಮೈಥುನ ಅನ್ನೋದು ಒಂದು ನ್ಯಾಚುರಲ್ ಕ್ರಿಯೆ ಆಗಿರುತ್ತೆ. ಇದರಿಂದ ನಮ್ಮ ದೇಹದ ಮೇಲೆ ಯಾವುದೇ ಅಡ್ಡ ಪರಿಣಾಮ ಇರುವುದಿಲ್ಲ. ಮತ್ತು ನಾವು ಇದರಿಂದ ವೀಕ್ ಆಗೋದಿಲ್ಲ, ಯಾಕಂದರೆ ಇದೊಂದು ನ್ಯಾಚುರಲ್ ಕ್ರಿಯೆ, ಸಹಜವಂತ ಕ್ರಿಯೆ ಆಗಿರುತ್ತೆ. ನಾವು ಹೇಗೆ ಇದು ಯಾವಾಗ ಮಾಡ್ತೀವಿ ಅಂದರೆ, ನಾವು ನಮ್ಮ ಸಂಗತಿ ಇದ್ದಾಗ, ಅಂದರೆ ಅದು ಪುರುಷರಾಗಿರಲಿ ಮಹಿಳೆಯರಾಗಿರಲಿ, ಸಂಗತಿ ಇದ್ದಾಗ ನಾವು ಅವರೊಂದಿಗೆ ನಮ್ಮಲ್ಲಿ ಕಾಮೋದ್ರೇಕಗೊಂಡಾಗ ಸೆಕ್ಸ್ ಮಾಡ್ತೇವೆ. ಅದೇ ನಾವು ಒಂಟಿಯಾಗಿದ್ದಾಗ ನಮ್ಮಲ್ಲಿ ಕಾಮೋದ್ರೇಕಗೊಂಡ್ರೆ, ಅಂದರೆ ಸಂಗತಿ ಇಲ್ಲದ